ನಮಸ್ಕಾರ ಸ್ನೇಹಿತರೆ. ರಾತ್ರಿ ಹಾಸಿಗೆಯಲ್ಲಿ ಮಲಗಿದ್ರು ಕಣ್ಣು ಮುಚ್ಚಿದ್ರು ನಿದ್ದೆ ಬರ್ತಾ ಇಲ್ವಾ? ಗಂಟೆಗಳ ಕಾಲ ಹಾಸಿಗೆಯಲ್ಲಿ ತಿರುಗಾಡುತ್ತಾ ಏಕೆ ನನಗೆ ಮಾತ್ರ ಹೀಗೆ ಆಗ್ತಿದೆ ಅಂತ ಯೋಚಿಸ್ತಿದ್ದೀರಾ? ನಿಜ ಹೇಳಬೇಕಂದ್ರೆ ಇದು ನಿಮಗೆ ಮಾತ್ರ ಆಗ್ತಾ ಇಲ್ಲ. 60 ವರ್ಷದ ನಂತರ ಬಹಳಷ್ಟು ಜನರು ಇದೇ ಸಮಸ್ಯೆಯನ್ನು ಅನುಭವಿಸುತ್ತಾರೆ, ಆದರೆ ಹೇಳಿಕೊಳ್ಳೋದಿಲ್ಲ. ಒಮ್ಮೆ ಯೋಚಿಸಿ ನೋಡಿ, ನೀವು ಹಿಂದೆ ತಲೆಗೆ ತಲೆಯೂರಿದ್ರೆ ಸಾಕು, ತಕ್ಷಣ ನಿದ್ರೆ ಬರುತ್ತಿತ್ತು. ಆದರೆ ಈಗ ಹಾಸಿಗೆಯಲ್ಲಿ ಮಲಗಿದ್ರೂ ಮನಸ್ಸು ನಿಲ್ಲೋದಿಲ್ಲ. ಯೋಚನೆಗಳು ಒಂದರ ಹಿಂದೆ ಒಂದು ಬರುತ್ತಲೇ ಇರುತ್ತದೆ. ಇದು ಕೇವಲ ನಿದ್ರೆ ಸಮಸ್ಯೆಯಲ್ಲ, ಇದು ದೇಹ ಕೊಡೋ ಒಂದು ಸೂಚನೆ, ಒಂದು ಎಚ್ಚರಿಕೆ. ದೇಹ ಹೇಳುತ್ತೆ, ನನ್ನನ್ನು ಸ್ವಲ್ಪ ಗಮನಿಸಿ, ನನ್ನನ್ನು ಕಾಪಾಡಿ ಅಂತ. ನಿದ್ರೆ ಸರಿಯಾಗಿ ಬರದೇ ಇದ್ದರೆ ಬೆಳಿಗ್ಗೆ ಎದ್ದಾಗ ದೇಹ ದಣಿದಂತಿರುತ್ತದೆ, ಮನಸ್ಸು ಖಾಲಿಯಾಗಿರುತ್ತದೆ, ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ, ಒಳ್ಳೆಯದಾಗಿ ಊಟಕ್ಕೂ ಆಸಕ್ತಿ ಇರೋದಿಲ್ಲ. ನಿಧಾನವಾಗಿ ಇದು ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. BP, ಶುಗರ್, ಮನಸ್ಸಿನ ಒತ್ತಡ ಇಂಥವುಗಳು. 60 ವರ್ಷದ ನಂತರ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತದೆ. ಮೆಟಬಾಲಿಸಮ್ ನಿಧಾನವಾಗುತ್ತದೆ, ಹಾರ್ಮೋನ್ಸ್ ಪ್ರಮಾಣ ಬದಲಾಗುತ್ತದೆ, ನರವ್ಯವಸ್ಥೆ ಕೂಡ ನಿಧಾನವಾಗಿ ದುರ್ಬಲವಾಗುತ್ತದೆ. ಈ ಎಲ್ಲ ಬದಲಾವಣೆಗಳು ನಮ್ಮ ನಿದ್ರೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಜೊತೆಗೆ ಈ ವಯಸ್ಸಿನಲ್ಲಿ ಮಾನಸಿಕ ಒತ್ತಡ, ಒಂಟಿತನ, ದೈಹಿಕ ನೋವುಗಳು, ಔಷಧಿಗಳ ಪರಿಣಾಮ ಇವುಗಳು ಕೂಡ ನಿದ್ರೆ ಸಮಸ್ಯೆಗೆ ಕಾರಣವಾಗುತ್ತದೆ. ಕೆಲವರಿಗೆ ರಕ್ತದೊತ್ತಡ, ಶುಗರ್, ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಅವುಗಳು ಕೂಡ ನಿದ್ರೆಯ ಗುಣಮಟ್ಟವನ್ನು ಕೆಡಿಸುತ್ತದೆ. ನಿದ್ರೆ ಸರಿಯಾಗಿ ಬರದೇ ಇದ್ದರೆ ನಮ್ಮ ದೇಹದ ಮೇಲೆ ಅನೇಕ ಪರಿಣಾಮಗಳು ಬೀಳುತ್ತದೆ. ಮೊದಲನೆಯದಾಗಿ, ಬೆಳಿಗ್ಗೆ ಎದ್ದಾಗ ದೇಹದಲ್ಲಿ ದಣಿವು, ಮನಸ್ಸಿನಲ್ಲಿ ಅಸ್ವಸ್ಥತೆ ಇರುತ್ತದೆ. ದಿನವಿಡೀ ಶಕ್ತಿ ಕಡಿಮೆಯಾಗುತ್ತದೆ. ಮೆದುಳಿನ ಕಾರ್ಯಕ್ಷಮತೆ ಕೂಡ ಕುಸಿಯುತ್ತದೆ. ಅಂದರೆ ನೆನಪಿನ ಶಕ್ತಿ ಕಡಿಮೆಯಾಗಬಹುದು, ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು. ದೀರ್ಘಕಾಲ ನಿದ್ರೆಯ ಕೊರತೆ ಇದ್ದರೆ ಇದು ಡಿಪ್ರೆಷನ್, ಹೃದಯ ಸಮಸ್ಯೆಗಳು, ರಕ್ತದೊತ್ತಡ ಹೆಚ್ಚಳ ಇಂತಹ ಗಂಭೀರ ಸಮಸ್ಯೆಗಳಿಗೆ ದಾರಿ ಮಾಡಬಹುದು. ಈಗ ಪ್ರಶ್ನೆ ಏನೆಂದರೆ, ಈ ಸಮಸ್ಯೆಗೆ ಪರಿಹಾರವೇನು? ಔಷಧಿ ತೆಗೆದುಕೊಳ್ಳದೆ ಮನೆಮದ್ದಿನಿಂದ ಮತ್ತು ಸರಳ ಜೀವನ ಶೈಲಿಯಿಂದ ನಿದ್ರೆಯನ್ನು ಹೇಗೆ ಸುಧಾರಿಸಬಹುದು? ಇದನ್ನು ನಾವು ಈಗ ನಿಧಾನವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಲಗುವ ಮುಂಚೆ ಬೆಚ್ಚಗಿನ ಹಾಲು ಕುಡಿಯುವುದು ಒಂದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ವಿಧಾನ. ಹಾಲಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಒಂದು ಅಮಿನೋ ಆಮ್ಲ ಇರುತ್ತದೆ. ಇದು ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಮತ್ತು ಮೆಲಟೋನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಈ ಹಾರ್ಮೋನ್ಸ್ ನಮ್ಮ ನಿದ್ರೆಯ ಚಕ್ರವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಮಲಗುವ ಮುಂಚೆ 1 ಗ್ಲಾಸ್ ಬೆಚ್ಚಗಿನ ಹಾಲು ಕುಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಧಾನವಾಗಿ ನಿದ್ರೆ ಬರಲು ಸಹಾಯವಾಗುತ್ತದೆ. ನೀವು ಬಯಸಿದರೆ ಇದಕ್ಕೆ ಸ್ವಲ್ಪ ಅರಶಿನ ಮತ್ತು ಏಲಕ್ಕಿ ಸೇರಿಸಿ ಕುಡಿಯಬಹುದು. ಇದರಿಂದ ಪರಿಣಾಮ ಇನ್ನಷ್ಟು ಉತ್ತಮವಾಗುತ್ತದೆ. ಇವುಗಳ ಜೊತೆಗೆ ಇನ್ನೂ ಕೆಲವು ಮುಖ್ಯ ಆಹಾರಗಳನ್ನು ಸೇರಿಸಿದರೆ ಪರಿಣಾಮ ತುಂಬ ಉತ್ತಮವಾಗುತ್ತದೆ. ಉದಾಹರಣೆಗೆ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ತುಂಬ ಇರುತ್ತದೆ. ಈ 2 ಖನಿಜಗಳು ನಮ್ಮ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ನರಗಳನ್ನು ಶಾಂತಗೊಳಿಸುತ್ತದೆ. ಮಲಗುವ ಮುಂಚೆ 1 ಬಾಳೆಹಣ್ಣು ತಿನ್ನುವುದು ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಇನ್ನೊಂದು ಆಹಾರ ಎಂದರೆ ಓಟ್ಸ್. ಓಟ್ಸ್ನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಇರುವುದರಿಂದ ಇದು ನಿಧಾನವಾಗಿ ಜೀರ್ಣವಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿರಿಸುತ್ತದೆ. ಇದರಿಂದ ರಾತ್ರಿ ಮಧ್ಯದಲ್ಲಿ ಎಚ್ಚರವಾಗುವ ಸಮಸ್ಯೆ ಕಡಿಮೆಯಾಗುತ್ತದೆ. ಜೊತೆಗೆ ಓಟ್ಸ್ ಮೆಲಟೋನಿನ್ ಉತ್ಪಾದನೆಯನ್ನು ಸಹ ಪ್ರೋತ್ಸಾಹಿಸುತ್ತದೆ. ಅದೇ ರೀತಿ ಅಕ್ಕಿ ಅಥವಾ ವಿಶೇಷವಾಗಿ ಬಿಸಿ ಅನ್ನ ಕೂಡ ಕೆಲವರಿಗೆ ನಿದ್ರೆ ತರಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಸ್ವಲ್ಪ ಹೆಚ್ಚಿಸಿ ಟ್ರಿಪ್ಟೋಫಾನ್ ಮೆದುಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಇದರಿಂದ ನಿದ್ರೆ ಸುಲಭವಾಗುತ್ತದೆ, ಆದರೆ ಇದನ್ನು ಮಿತವಾಗಿ ಸೇವಿಸಬೇಕು. ಇನ್ನೊಂದು ಬಹಳ ಉಪಯುಕ್ತವಾದ ಆಹಾರ ಎಂದರೆ ಕಮಲ ಬೀಜ ಅಥವಾ ಮಖಾನ. ಇದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೊಂದಿರುವುದರಿಂದ ನರಗಳಿಗೆ ಶಾಂತಿ ಕೊಡುತ್ತದೆ. ಸಂಜೆ ಸಮಯದಲ್ಲಿ ಸ್ವಲ್ಪ ಮಖಾನ ತಿನ್ನುವುದು ಉತ್ತಮ. ಇದಲ್ಲದೆ ಜೇನುತುಪ್ಪ ಕೂಡ ನಿದ್ರೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಮಲಗುವ ಮುಂಚೆ ಬೆಚ್ಚಗಿನ ಹಾಲಿನಲ್ಲಿ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿದರೆ ಮೆದುಳಿನಲ್ಲಿ ಸೆರೋಟೋನಿನ್ ಉತ್ಪಾದನೆ ಹೆಚ್ಚಾಗುತ್ತದೆ ಮತ್ತು ನಿದ್ರೆ ಸುಲಭವಾಗಿ ಬರುತ್ತದೆ.
ಹಾಗೆ ಹಸಿರು ಚಹಾ ಬದಲು ಕ್ಯಾಮೊಮೈಲ್ ಟೀ ಅಥವಾ ತುಳಸಿ ಕಷಾಯ ಕೂಡ ಉತ್ತಮ ಆಯ್ಕೆ. ಇವುಗಳಲ್ಲಿರುವ ನೈಸರ್ಗಿಕ ಸಂಯುಕ್ತಗಳು ಮನಸ್ಸನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ದಿನವಿಡೀ ಒತ್ತಡ ಅನುಭವಿಸುವವರಿಗೆ ಇದು ತುಂಬ ಸಹಾಯಕ. ಇದಕ್ಕಿಂತಲೂ ಮುಖ್ಯವಾದುದು ಯಾವ ಆಹಾರವನ್ನು ತಪ್ಪಿಸಬೇಕು ಎಂಬುದು. ಮಲಗುವ ಮುಂಚೆ ಚಹಾ, ಕಾಫಿ, ಹೆಚ್ಚು ಸಕ್ಕರೆ ಇರುವ ಆಹಾರಗಳು ಅಥವಾ ಎಣ್ಣೆಯ, ಮಸಾಲೆಯಾದ ಆಹಾರಗಳನ್ನು ತಪ್ಪಿಸಬೇಕು. ಕೆಫಿನ್ ಇರುವ ಪದಾರ್ಥಗಳು ಮೆದುಳನ್ನು ಚುರುಕುಗೊಳಿಸುತ್ತದೆ, ಇದರಿಂದ ನಿದ್ರೆ ತಡವಾಗುತ್ತದೆ. ಅದೇ ರೀತಿ ಹೆಚ್ಚು ಸಕ್ಕರೆ ಸೇವಿಸಿದರೆ ರಕ್ತದ ಸಕ್ಕರೆ ಮಟ್ಟ ಏರಿಳಿತವಾಗುತ್ತದೆ. ಇದು ಮಧ್ಯರಾತ್ರಿ ಎಚ್ಚರವಾಗಲು ಕಾರಣವಾಗಬಹುದು. ಎರಡನೆಯದು ಪಾದ ಮಸಾಜ್. ನಮ್ಮ ಪಾದಗಳಲ್ಲಿ ಅನೇಕ ನರಗಳಿರುತ್ತದೆ. ಅವು ದೇಹದ ವಿವಿಧ ಅಂಗಾಂಶಗಳಿಗೆ ಸಂಪರ್ಕ ಹೊಂದಿದೆ. ಮಲಗುವ ಮುಂಚೆ ಸ್ವಲ್ಪ ಎಣ್ಣೆ ಅಥವಾ ತೆಂಗಿನೆಣ್ಣೆ ಬಳಸಿ ಪಾದಗಳಿಗೆ ನಿಧಾನವಾಗಿ ಮಸಾಜ್ ಮಾಡಿದರೆ ನರಗಳು ಶಾಂತವಾಗುತ್ತದೆ ಮತ್ತು ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತದೆ. ಇದು ನಿದ್ರೆ ಬರಲು ತುಂಬ ಸಹಾಯ ಮಾಡುತ್ತದೆ. ವಿಶೇಷವಾಗಿ ಕಾಲುಗಳಲ್ಲಿ ನೋವು, ಜುಮ್ಮೆನ್ನಿಸುವಿಕೆ ಇರುವವರಿಗೆ ಇದು ಬಹಳ ಉಪಯುಕ್ತ. ಮೂರನೆಯದು ಮಲಗುವ ಮೊದಲು ಮೊಬೈಲ್ ಅಥವಾ ಟಿವಿ ಬಳಕೆಯನ್ನು ಕಡಿಮೆ ಮಾಡುವುದು. ಇಂದಿನ ದಿನಗಳಲ್ಲಿ ನಾವು ಮಲಗುವ ಮುಂಚೆ ಬಹಳಷ್ಟು ಸಮಯ ಮೊಬೈಲ್ ನೋಡುತ್ತೇವೆ. ಆದರೆ ಮೊಬೈಲ್ನಿಂದ ಬರುವ ನೀಲಿ ಬೆಳಕು ನಮ್ಮ ಮೆದುಳಿಗೆ ಇನ್ನೂ ಹಗಲು ಎಂಬ ಸಂದೇಶವನ್ನು ಕೊಡುತ್ತದೆ. ಇದರಿಂದ ಮೆಲಟೋನಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ ಮತ್ತು ನಿದ್ರೆ ತಡವಾಗುತ್ತದೆ. ಆದ್ದರಿಂದ ಮಲಗುವ 1 ಗಂಟೆಯ ಮೊದಲು ಮೊಬೈಲ್ ಬಳಕೆ ನಿಲ್ಲಿಸುವುದು ತುಂಬ ಮುಖ್ಯ. ನಾಲ್ಕನೆಯದು ಉಸಿರಾಟ ವ್ಯಾಯಾಮ. ಇದು ಬಹಳ ಸರಳವಾದುದು, ಆದರೆ ಪರಿಣಾಮ ತುಂಬ ದೊಡ್ಡದು. ನೀವು ಮಲಗುವ ಮೊದಲು ಹಾಸಿಗೆಯಲ್ಲಿ ಕುಳಿತು ಅಥವಾ ಮಲಗಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಕೆಲವು ಕ್ಷಣ ಹಿಡಿದು ಮತ್ತೆ ನಿಧಾನವಾಗಿ ಹೊರಬಿಡಿ. ಈ ಪ್ರಕ್ರಿಯೆಯನ್ನು 5ರಿಂದ 10 ನಿಮಿಷಗಳ ಕಾಲ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ಹೃದಯ ಬಡಿತ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ನಿದ್ರೆ ಸಹಜವಾಗಿ ಬರುತ್ತದೆ. 5ನೆಯದಾಗಿ ನಿಯಮಿತ ನಿದ್ರೆಯ ಸಮಯ. ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವುದು ಮತ್ತು ಒಂದೇ ಸಮಯದಲ್ಲಿ ಎದ್ದೇಳುವುದು ಕೂಡ ತುಂಬ ಮುಖ್ಯ. ಇದರಿಂದ ನಮ್ಮ ದೇಹದ ಬಯೋಲಾಜಿಕಲ್ ಕ್ಲಾಕ್ ಸರಿಯಾಗುತ್ತದೆ. ಅನಿಯಮಿತ ನಿದ್ರೆಯ ಸಮಯ ಇದ್ದರೆ ದೇಹ ಗೊಂದಲಕ್ಕೊಳಗಾಗುತ್ತದೆ ಮತ್ತು ನಿದ್ರೆ ಸಮಸ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದಲ್ಲದೆ ದಿನದ ಸಮಯದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡುವುದು ಕೂಡ ನಿದ್ರೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ಮಲಗುವ ಸಮಯದ ಹತ್ತಿರ ವ್ಯಾಯಾಮ ಮಾಡಬಾರದು. ಬೆಳಿಗ್ಗೆ ಅಥವಾ ಸಂಜೆ ಹಗುರವಾದ ನಡಿಗೆ ಮಾಡಿದರೆ ಸಾಕು. ಇದು ದೇಹವನ್ನು ಸಕ್ರಿಯವಾಗಿರಿಸುತ್ತದೆ ಮತ್ತು ರಾತ್ರಿ ಸುಲಭವಾಗಿ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಆಹಾರದಲ್ಲೂ ಸ್ವಲ್ಪ ಗಮನ ಕೊಡುವುದು ಮುಖ್ಯ. ಮಲಗುವ ಮುಂಚೆ ಹೆಚ್ಚು ಭಾರವಾದ ಆಹಾರ ಸೇವಿಸಬಾರದು. ತೀಕ್ಷ್ಣ ಮಸಾಲೆಯ ಆಹಾರಗಳನ್ನು ತಪ್ಪಿಸುವುದು ಉತ್ತಮ. ಹಗುರವಾದ ಆಹಾರ ಸೇವಿಸಿದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ನಿದ್ರೆ ಉತ್ತಮವಾಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಮನಸ್ಸಿನ ಶಾಂತಿ. ಅನೇಕ ಬಾರಿ ನಿದ್ರೆ ಬರದಿರುವುದು ದೇಹದ ಸಮಸ್ಯೆಯಲ್ಲ, ಮನಸ್ಸಿನ ಸಮಸ್ಯೆಯಾಗಿರುತ್ತದೆ. ಹೆಚ್ಚು ಚಿಂತನೆ, ಭಯ, ಒತ್ತಡ ಇವುಗಳು ಕೂಡ ನಿದ್ರೆ ಸಮಸ್ಯೆಗೆ ಕಾರಣವಾಗುತ್ತದೆ. ಆದ್ದರಿಂದ ಮಲಗುವ ಮುಂಚೆ ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಂಗೀತ ಕೇಳುವುದು ಉತ್ತಮ. ಕೊನೆಯಲ್ಲಿ ಹೇಳಬೇಕಾದುದು ಏನೆಂದರೆ, ನಿದ್ರೆ ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾದುದು. ಇದು ನಮ್ಮ ದೇಹವನ್ನು ಪುನರುಜ್ಜೀವನಗೊಳಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ನಿದ್ರೆ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಜೀವನ ಶೈಲಿ, ಸರಳ ಮನೆಮದ್ದುಗಳು ಮತ್ತು ಸ್ವಲ್ಪ ಶಿಸ್ತಿನಿಂದ ನೀವು ನಿಮ್ಮ ನಿದ್ರೆಯನ್ನು ಸುಧಾರಿಸಬಹುದು. ಈ ಉಪಾಯಗಳನ್ನು ನೀವು ದಿನನಿತ್ಯದ ಜೀವನದಲ್ಲಿ ಅನುಸರಿಸಿದರೆ ನಿಧಾನವಾಗಿ ನಿಮ್ಮ ನಿದ್ರೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.